ಮಗದ್ದು ಒಬ್ಬಂದು ಮರ್ಡರ್ ಆಯ್ತು. ಆ ಮರ್ಡರ್ ಆದಾಗ ತಂದೆ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಏನಂತ, ರಾತ್ರಿ 11-11:30 ನಾನು ಮೂತ್ರ ವಿಸರ್ಜನೆಗೆ ಎದ್ದಾಗ ನೋಡಿದೆ 4 ಜನ ಬಂದಿದ್ರು. 4 ಜನ ಬಂದು ಅವನು ಹೊರಗಡೆ ಕಟ್ಟಿ ಮೇಲೆ ಮಲಗಿದ್ದ. ಅವ್ರು ಬಂದು ಅವನಿಗೆ ಅಟ್ಯಾಕ್ ಮಾಡಿ ಕೊಡ್ಲಿಯಿಂದ ಹೊಡೆದು ಅವನಿಗೆ ಕೊಲೆ ಮಾಡಿದ್ರು. ರಾತ್ರಿ ಕಳ್ತನ ಮಾಡೋದ್ರಲ್ಲಿ ಅಂದ್ರೆ ಕಳ್ತನ ಮಾಡೋದಂದ್ರೆ ಅವ್ನು ಹೇಗಂದ್ರೆ, ಬೀಗ ಹಾಕಿದ ಮನೆಗೆ ಅವನು ಚೌಡ್ಕೇರ್ ಪೈಕಿ ಅವನಿಗೆ ಬೀಗದ ಕೈ ಓಪನ್ ಮಾಡೋದು ಅದೆಲ್ಲ ಗರಗತ ಇತ್ತು ಅವನಿಗೆ. ಸೊ ಅವನು ಬೇರೆ ಬೇರೆ ಕೀ ಯೂಸ್ ಮಾಡಿ, ಡೂಪ್ಲಿಕೇಟ್ ಕೀ ಯೂಸ್ ಮಾಡಿ ಅದನ್ನ ಓಪನ್ ಮಾಡ್ತಿದ್ದ. ಅದಾಗಿ ಮಸ್ಕಿಗೆ ಬಂದೆ. ಮಸ್ಕಿಗೆ ಬಂದ್ಮೇಲೆ, ಮಸ್ಕಿಯಾಗ ಸಣ್ಣ ಗ್ರಾಮ, ಅಲ್ಲಿ ನಾನು ಮಸ್ಕಿಗೆ ಬಂದಾಗ ನಾ ಚಾರ್ಜ್ ತಗೊಂಡ್ಮೇಲೆ ನನಗಿಂತ ಹಿಂದೆ 2 ತಲೆಮಾರು ಹಿಂದೆ ಭೀಮನ್ಗೌಡ ಅಂತೇಳಿ ಒಬ್ರು ಸಬ್ ಇನ್ಸ್ಪೆಕ್ಟರ್ ಇದ್ರು. ಅವರು ಬಹಳ ಸ್ಟ್ರಿಕ್ಟ್ ಆಫೀಸರ್ ಮತ್ತು ಬಹಳ ಸ್ಟ್ರಾಂಗ್ ಆಫೀಸರ್. ಅವರು ಅಲ್ಲಿ ಸ್ವಲ್ಪ ನಾಯಕರದು ಸ್ವಲ್ಪ ರೌಡಿಸಮ್ ಜಾಸ್ತಿ ಇತ್ತು. ಅಲ್ಲಿ ಒಬ್ಬ ನಾಯಕರ ಪೈಕಿ ಪಿಡ್ಯ ಅಂತ ಒಬ್ಬನ ಅವರು ಅರೆಸ್ಟ್ ಮಾಡ್ಕೊಂಡು ಬಂದಾಗ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರಿಗೆ ಕಾಲಿಗೆ ನೋವು ಮಾಡಿ ಕಾಲು ಫ್ರ್ಯಾಕ್ಚರ್ ಆಗಿ ಅವರು ಬಹಳ ಸಫರ್ ಆಗಿದ್ರು. ಅವರೇ ಈಗ ನಾನು ಮಸ್ಕಿಗೆ ಹೋದಾಗ ಅವರಿಗೆ ಲಿಂಗಸೂರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು. ನಾನು ಮಸ್ಕಿ ಚಾರ್ಜ್ ತಗೊಂಡೆ. ಮಸ್ಕಿ ಚಾರ್ಜ್ ತಗೊಂಡ್ಮೇಲೆ ಅಲ್ಲಿ ಈ ರೌಡಿಸಮ್ ಎಂಡ್ ಮಾಡೋಕಂತ ನಾನು ಕಾಯ್ತಾ ಇದ್ದೆ. ಪಿಡ್ಡೆ ಅನ್ನೋನು ಇವನು ಒಂದು ಇಸ್ಪೀಟ್ ಕ್ಲಬ್ ನಡೆಸ್ತಿದ್ದ. ಸೊ ಅದನ್ನ ಬಹಳ ಸೀಕ್ರೆಟ್ ಆಗಿ ಮನೆ ಮಾಳಿಗೆ ಮೇಲೆ ನಡೆಸ್ತಿದ್ದ. ಅಲ್ಲಿ ಎಲ್ಲ ಮೆಂಬರ್ಸ್ ಮೇಲೆ ಹೋದ್ಮೇಲೆ ಅದನ್ನ ಲ್ಯಾಡರ್ ತೆಗೆದಿಟ್ಬಿಡೋದು. ನಾವು ಪೊಲೀಸ್ ಯಾಕಡೆಯಿಂದ ಬಂದು ಕಾಣ್ಬೇಕು ಆ ರೀತಿ. 10-12 ಜನ ಕೂತ್ಕೊಂಡು ಇಸ್ಪೀಟ್ ಆಡ್ದು. ಸೊ ನಾವು ಅದನ್ನೆಲ್ಲ ಇದು ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಒಂದ್ ದಿವಸ ರಾತ್ರಿ 12 ಗಂಟೆಗೆ 2 ಲ್ಯಾಡರ್ಸ್ ತಗೊಂಡು ಹೋಗಿ ನಾವು ಡಾರ್ಕ್ ಸೈಡ್ ಆ ಕಡೆ ಇರ್ತದೆ ಅಲ್ಲಿಂದ ಬಂದು ಇಮಿಡಿಯೇಟ್ ಲ್ಯಾಡರ್ಸ್ ಇಟ್ಟು ಮೇಲೆ ಹತ್ತಿ ನಾವು ವಿ ಆರ್ ಏಬಲ್ ಟು ಅರೆಸ್ಟ್. 7-8 ಜನ ಸಿಕ್ಕರು, ಉಳಿದವರು ಅಲ್ಲಿ ಜಂಪ್ ಮಾಡಿ ಓಡಿದ್ರು. ಅವ್ರನ್ನೆಲ್ಲ ತೊಗೊಂಬಂದು ಬಿಡ್ಡೆಗೆ ಸ್ವಲ್ಪ ಜಾಸ್ತಿ ನಾವು ತೊಂದರೆ ಕೊಟ್ಟು ಅವನಿಗೆ ಈ ಮಾಡಿದ್ದಕ್ಕಾಗಿ ಅವನದು ರೌಡಿ ಶೀಟ್ ಓಪನ್ ಮಾಡಿದ್ವಿ. ರೌಡಿ ಶೀಟ್ ಓಪನ್ ಮಾಡಿ ಅವನದೆಲ್ಲ ಹಿಸ್ಟ್ರಿ ಓಪನ್ ಮಾಡಿ ಅವನಿಗೆ ಎಕ್ಸ್ಟರ್ನಲ್ ಪ್ರೊಸೀಡಿಂಗ್ಸಿಗೆ ಹಾಕಿದ್ವಿ. ಆಮೇಲೆ ಅವನು ಗಡಿಪಾರನೂ ಆದ. ಗಡಿಪಾರ ಆಗಿ ಒಂದು 8 ತಿಂಗಳ 1 ವರ್ಷ ಔಟ್ ಆಫ್ ಮಸ್ಕಿ ಟೌನ್ನಲ್ಲಿದ್ದ. ಆಮೇಲೆ ತಿರ್ಗಾ ಬಂದ ಮೇಲೆ ಮುಂದೆ ಅವನದೇನು ಆಕ್ಟಿವಿಟೀಸ್ ಮಾಡಕ್ ಹೋಗ್ಲಿಲ್ಲ. ಅವನು 2 years ಅಲ್ಲಿ ಮಸ್ಕಿಯಲ್ಲಿ ಸರ್ವಿಸ್ ಮಾಡಿದ್ವಿ. ಸೊ ಅಲ್ಲಿ ನಾವು ಒಂದು ಬಹಳ ವಿಚಿತ್ರ ಕೇಸ್ ಫೇಸ್ ಮಾಡೋಕಾಯ್ತು. ಒಂದು ಛತ್ರ ಅಂತ ಒಂದು ವಿಲೇಜ್ ನಲ್ಲಿ ಒಂದು ಮಗದ್ದು ಒಬ್ಬಂದು ಮರ್ಡರ್ ಆಯ್ತು. ಆ ಮರ್ಡರ್ ಆದಾಗ ಅವ್ರ ತಂದೆ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಏನಂತ, ರಾತ್ರಿ 11-11:30 ನಾನು ಮೂತ್ರ ವಿಸರ್ಜನೆಗೆ ಎದ್ದಾಗ ನೋಡಿದೆ 4 ಜನ ಬಂದಿದ್ರು. 4 ಜನ ಬಂದು ಅವನು ಹೊರಗಡೆ ಕಟ್ಟಿ ಮೇಲೆ ಮಲಗಿದ್ದ. ಅವ್ರು ಬಂದು ಅವನಿಗೆ ಅಟ್ಯಾಕ್ ಮಾಡಿ ಕೊಡ್ಲಿಯಿಂದ ಹೊಡೆದು ಅವನಿಗೆ ಕೊಲೆ ಮಾಡಿದ್ರು ಅಂತ. ನಾವು ಆಯ್ತು ಅಂತ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 3-4 ದಿವಸ ಆದ್ಮೇಲೆ ನಮ್ಮ PC ಒಬ್ನು, ಆ ಹಳ್ಳಿಯಲ್ಲಿ ಕರೆಂಟ್ ಇರಲಿಲ್ಲ. ಸೊ ನಮ್ಮ PC ಒಬ್ನು ಏನಂದ, ಸರ್ ಈಗ 3-4 ದಿವಸದ ಹಿಂದೆ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆಗೆ ರಾತ್ರಿ 11 ಗಂಟೆಗೆ ಅದು ಹೇಗೆ ಈ ಮುದುಕ ನೋಡಿದ, ಇವನು ಯಜಮಾನ ಹೇಗೆ ನೋಡಿದ, ಏನು ಮಾಡಿದ ಅಂತ. ಆಮೇಲೆ ನಾವು ಆ ದಿಕ್ಕಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅಫ್ಕೋರ್ಸ್ ನಮ್ಮ ಇನ್ಸ್ಪೆಕ್ಟರ್ ಸರಿ ಮರ್ಡರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಬಟ್ ನಾವು ಅದಕ್ಕೆ ಅಸಿಸ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಅವನಿಗೆ ಕರ್ಕೊಂಡ್ಬಂದು ಇಂಟ್ರಾಗೇಷನ್ ಮಾಡಿ ಅವನಿಗೆ ನೀನ್ ಎಲ್ಲಿದ್ದಿ, ಎಲ್ಲಿಂದ ನೋಡಿದೆ ಅದನ್ನು ಕೇಳಿದೆ. ಅವನು ದೂರದಿಂದ ತೋರಿಸಿದ, ಇಲ್ಲಿಂದ ನೋಡಿದೆ, ಇದೇ 4 ಜನ ಇದ್ರು ಅಂತ ಹೆಸರು ಕೂಡ ಹೇಳ್ದ. ಆಮೇಲೆ ನಮ್ಗೆ ಗೊತ್ತಾಯ್ತು ಅವನು ಒಂದು ಅನೈತಿಕ ಸಂಬಂಧ ಇಟ್ಕೊಂಡಿದ್ದ. ಆ ಅನೈತಿಕ ಸಂಬಂಧದ ಅಣ್ಣ ತಮ್ಮರನು ಮತ್ತು ಅವ್ರ ಮನೆಯವ್ರ 4 ಪೈಕಿ ಅವ್ರ ಹೆಸರು ಹೇಳಿ ಇವನೇ ಹುಡುಗನ್ನ ಮಗನನ್ನೇ ಇವನು ಸ್ವತಃ ಅಂತ ಮರ್ಡರ್ ಮಾಡಿ ತನ್ನ ಒಂದು ಲಸ್ಟ್ ಸಲುವಾಗಿ ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ. ಅವ್ರನ್ನ ನಾವು ಅರೆಸ್ಟ್ ಮಾಡಿರಲಿಲ್ಲ. ಅಫ್ಕೋರ್ಸ್ ಇಂಟ್ರಾಗೇಷನ್ ಮಾಡಿ ಸ್ಟೇಷನ್ಗಿದ್ವಿ. ಬಟ್ 5ನೇ ದಿವಸಕ್ಕೆ ಕೇಸ್ ಡಿಟೆಕ್ಷನ್ ಆಯಿತು. ಆಮೇಲೆ ಅವನ್ನ ಅರೆಸ್ಟ್ ಮಾಡಿ ಅವನಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ಮುಂದೆ ನಾವು ಮಸ್ಕಿ ಬಿಟ್ಟು ಹೋದಾದ್ಮೇಲೆ ಗಂಗಾವತಿಗೆ ಹೋದ್ಮೇಲೆ ಗೊತ್ತಾಯ್ತು ಅವನಿಗೆ ಲೈಫ್ ಕನ್ವಿಕ್ಷನ್ ಆಯಿತು ಅಂತ. ಸೊ ಮಸ್ಕಿಯಲ್ಲಿ 2 years ಸರ್ವಿಸ್ ಮುಗಿಸಿದ ಮೇಲೆ ನಮಗೆ ಗಂಗಾವತಿಗೆ ಪೋಸ್ಟಿಂಗ್ ಆಯಿತು. ಗಂಗಾವತಿಯಲ್ಲಿ 3 ವರ್ಷ ಸರ್ವಿಸ್ ಮಾಡಿದ್ವಿ. ಅಲ್ಲಿ ಗಂಗಾವತಿ ಸರ್ವಿಸ್ನಲ್ಲಿ ಒಬ್ಬ ಚೌಡಿಕೆ ಭೀಮಾ ಅಂತ ಒಬ್ಬನು ಅಫೆಂಡರ್. ರಾತ್ರಿ ಕಳ್ತನ ಮಾಡೋದ್ರಲ್ಲಿ ಅಂದ್ರೆ ಕಳ್ತನ ಮಾಡೋದಂದ್ರೆ ಅವ್ನು ಹೇಗಂದ್ರೆ, ಬೀಗ ಹಾಕಿದ ಮನೆಗೆ ಅವನು ಚೌಡ್ಕೇರ್ ಪೈಕಿ ಅವನಿಗೆ ಬೀಗದ ಕೈ ಓಪನ್ ಮಾಡೋದು ಅದೆಲ್ಲ ಕರಗತ ಇತ್ತು ಅವನಿಗೆ. ಸೊ ಅವನು ಬೇರೆ ಬೇರೆ ಕೀ ಯೂಸ್ ಮಾಡಿ, ಡೂಪ್ಲಿಕೇಟ್ ಕೀ ಯೂಸ್ ಮಾಡಿ ಅದನ್ನ ಓಪನ್ ಮಾಡ್ತಿದ್ದ. ಓಪನ್ ಮಾಡಿ ಒಳಗಡೆ ಹೋಗಿ ಅಲ್ಮೀರಾ ಕೀಸ್ ಕೂಡ ಓಪನ್ ಮಾಡೋದು, ಮತ್ತೆ ಕಳ್ತನ ಮಾಡಿ ಮತ್ತೆ ಅವ್ನು ಆಸ್ ಇಟ್ ಈಸ್ ಲಾಕ್ ಮಾಡಿ ಬಂದ್ಬಿಡೋದು. ಮನೆ ಈ ಕೀಲಿ ಹಾಕೊಂಡು ಮನೆಯಿಂದ ಹೋದವರು ವಾಪಸ್ ಬಂದ್ಮೇಲೆ ಯಾವತ್ತೋ ಒಂದ್ ದಿವಸ ತಮ್ಮ ಒಡೆಯನ ಅಥವಾ ದುಡ್ಡು ನೋಡಕ್ ಹೋದಾಗೆ ಅವ್ರಿಗೆ ಗೊತ್ತಾಗೋದು ಕಳ್ತನ ಆಗಿದ್ದಂತೆ. ಅಲ್ಲಿ ಅವ್ರಿಗೆ ಕಳ್ತನ ಆಗಿದ್ ಸತೆ ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ.
ಈ ರೀತಿ ಅವನು ಕರ್ತನ ಮಾಡ್ಕೊಂಡಿರ್ತಿದ್ದ. ಒಂದ್ ದಿವಸ ನೈಟ್ ರೌಂಡ್ಸ್ ನಲ್ಲಿ ಸೋಮನಗೌಡ ಅಂತೇಳಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮತ್ತು ಮುಸ್ತಫಾ ಅಂತ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅವ್ರು ನೈಟ್ ರೌಂಡ್ಸ್ ಮಾಡ್ಬೇಕಾರೆ ಆಮೇಲೆ ಇವನು ಸೈಕಲ್ ನಲ್ಲಿ ಅಡ್ಡಾಡಿ ಕಳ್ತನ ಮಾಡೋ. ಒಂದು ಕಂಪ್ಲೇಂಟ್ ಬಂತು, ಅಣ್ಣ ಕಂಡಕ್ಟರ್, ತಮ್ಮ ಟೀಚರ್, ಕಂಡಕ್ಟರ್ ಮಗಳು ನೋಡಕ್ಕೆ ಬರ್ತಾ ಇದ್ರು. ಸೊ ತಮ್ಮ ಟೀಚರ್ ಕಡೆಯಿಂದ ಅವನು ನೀನ್ ಹೆಂಡತಿ ಒಡವೆ ಕೊಡಪ್ಪ, ಅವನಿಷ್ಟ ನನ್ನ ಮಗಳಿಗೆ ಹಾಕಬೇಕು ಅಂತ ತೋರ್ಸಕ ಇಸ್ಕೊಂಬಂದು ಹಾಕಿ ಮಗಳನ್ನ ತೋರಿಸಿದ್ರು, ಎಲ್ಲ ಆಯ್ತು, ತೆಗೆದಿಟ್ಟಿದ್ದ. ಇವ ಚೌಡ್ಕೆ ಭೀಮೆ ತನ್ನ ಕೆಲಸ ಮಾಡ್ಬಿಟ್ಟಿದ್ದ. ಇವ್ರಿಗೆ ಗೊತ್ತಿಲ್ಲ. ಒಂದು 3-4 ತಿಂಗಳು ಆದ್ಮೇಲೆ ತಮ್ಮ ನಾನು ಕೊಟ್ಟದ್ದು ಒಡವೆ ಕೊಡು ಅಂತ ಕೇಳಿದ. ಇವ ಒಡವೆ ನೋಡಕ್ ಹೋದ, ಈ ಒಡವೆ ಇರ್ಲಿಲ್ಲ. ಅವ್ರಿಗೆ ಜಗಳ ಆಗಿ ನೀನು ಬೇಕಂತ ಮೋಸ ಮಾಡಿದ್ದೀನಿ ನನಗೆ ಅಂತ ಹೇಳಿ ಇಬ್ರು ಅಣ್ಣ ತಮ್ಮ ಸಿಕ್ಕಾಪಟ್ಟೆ ಜಗಳ ಹಿಡ್ಕೊಂಡು ಇದು ಮಾಡ್ಕೊಂಡು ಮಾಡಿದ್ರು. ಅದಾಗಿ ಒಂದು ವಾರ ಬಿಟ್ಟು ಮತ್ತೊಂದು ಕಂಪ್ಲೇಂಟ್. ಮನೆ ಓನರ್ ತನ್ನ ಟೆನೆಂಟ್ ಕೈ ಕೊಟ್ಟು ಊರಿಗೆ ಹೋಗಿದ್ರು ಅವ್ರು ಒಂದು 3-4 ದಿವಸ. ಹೊಳ್ಳಿ ಬರೋ ಅಷ್ಟಿಗೆ ಚೌಡ್ಗೆ ಭೀಮ ತನ್ನ ಕೈ ಚಾಕ ತೋರಿಸಿದ್ದ. ಅವ್ರು ಕೀ ಕೊಟ್ರು ವಾಪಸ್ನಲ್ಲಿ. ಕೊಟ್ಟು ಮ್ಯಾಗಿ ಇವ್ರು ಕವರ್ನಲ್ಲಿ ನೋಡಿದ್ರೆ ಕಳ್ತನ ಆಗಿದ್ದು ಸಾಮಾನುಗಳು ಹೋಗಿದ್ದು. ಅವ್ನು ನೋಡಿ ಓನರ್ಗೆ ಟೆನೆಂಟ್ಗೆ ಜಗಳ ಆಯ್ತು. ಜಗಳ ಆಗಿ ಅವ್ರು ಮತ್ತೆ ಪೊಲೀಸ್ ಸ್ಟೇಷನ್ ಅಂತ ಬಂದ್ರು. ನಾವು ನೋಡಿ ಬಗೆಹರಿಸಿರಿ, ಅದು ಹೆಂಗೆ ಅವರೇ ಮಾಡಿದಾರೆ ಅಂತ ಹೇಳಕ್ಕಾಗೋದಿಲ್ಲ ಅದು ಅಂತೇಳಿ ಹೇಳ್ಕಳಿಸಿದ್ವಿ. ಇದಾಗಿ ಒಂದು 10 ದಿವಸಕ್ಕೆ ನೈಟ್ ರೌಂಡ್ ಮುಗಿಸ್ಕೊಂಡು ಇವರಿಬ್ರು ಸೋಮನಗೌಡ ಮತ್ತು ಮುಸ್ತಫಾ ಬರ್ಬೇಕಾರೆ ಇವನು ಸೈಕಲ್ ತಗೊಂಡು ಎದುರಿಗೆ ಬಂದಾನೆ. ಎದುರಿಗೆ ಬಂದ ತಕ್ಷಣ ಇವ ಭೀಮ ಇವನು ಅಫೆಂಡರ್ ಅಂತ ಅವ್ನು ಹಿಡ್ಕೋಕ ಹೋದ ತಕ್ಷಣ ಒಂದು ಅರ್ಬಿಯಲ್ಲಿ ಗಂಟು ಮುಖಕ್ಕೆ ಹೋಗದ ಸೈಕಲ್ ಓಡೋಗ್ಬಿಟ್ಟ. ಆ ಗಂಟು ತಂದು ಮನೆ ಪೊಲೀಸ್ ನೋಡಿದ್ರೆ ಅದರಲ್ಲೆಲ್ಲ ಚಿನ್ನದ ಒಡವೆಗಳು. ಅದು ಯಾರ ಮನೆ ಮಾಡಿದ ಅನ್ನೋ ಗೊತ್ತಿಲ್ಲ, ಎಲ್ಲಿಂದ ಮಾಡಿದ ಅಂತ ಗೊತ್ತಿಲ್ಲ. ಅದನ್ನ ಹಾಗೆ ಇಟ್ಟಿವಿ ನಾವು. ಹಾಗೆ ಇಟ್ಟ ಮೇಲೆ ಮುಂದೆ ಒಂದು ಮಂತ್ ಬಿಟ್ಟು ಆಮೇಲೆ ಇವನ್ ಚೌಡ್ಕೆ ಭೀಮನ್ನ ಹುಡುಕ್ತಾ ಇದ್ವಿ, ಸಿಗ್ತಾ ಇದ್ದಿಲ್ಲ. 1 ಮಂತ್ ಬಿಟ್ಟು ಒಬ್ರು ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ನಾವು ಪಕ್ಕದ ಮನೆಯವ್ರ ಹತ್ರ ಕೀಲಿ ಕೊಟ್ಟು ಹೋಗಿದ್ವಿ ಊರಿಗೆ. ವಾಪಸ್ ಬಂದು ನೋಡಿದ್ರೆ ಇವೆಲ್ಲ ಸಾಮಾನು ಇಲ್ಲ. ಕೀಲಿ ಕೊಟ್ಟಾಗ ನೀವು ಸಾಮಾನು ಲಾಸ್ಟ್ ನೋಡಿದ್ದೆ ಅವಾಗ. ನಾವು ಊರಿಗೆ ಹೋಗಿತ್ತ ಮುಂಚೆ ನೋಡಿದ್ದ. ಅದಾದ್ಮೇಲೆ ಮತ್ತೊಂದು 2 ತಿಂಗಳು ನಾವೇನು ನೋಡಕ್ ಹೋಗಿಲ್ಲ. ಇವತ್ತು ತೆಗೆದು ನೋಡಕ್ ಹೋದ್ವಿ, ಅದಾಯ್ತು. ಅಂದ ತಕ್ಷಣ ಏನಿತ್ತು ನಿಮ್ದು ಒಡವೆ ಅಂತ ಹೇಳಿದ್ಮೇಲೆ ಅವ್ರು ಒಡವೆ ಡಿಸ್ಕ್ರಿಪ್ಷನ್ ಕೊಟ್ಟು, ಆ ಒಡವೆ ಡಿಸ್ಕ್ರಿಪ್ಷನ್ ಆ ಗಂಟ್ನಲ್ಲಿ ಸಿಗಿದ ಡಿಸ್ಕ್ರಿಪ್ಷನ್ ನಾವು ಒಳಗಡೆ ನಾವು ಚೆಕಪ್ ಮಾಡಿದಾಗ ಸೇಮ್ ಇತ್ತು. ಸೊ ಕಡೆಗೆ ಅವ್ರ ಕಡೆ ಒಂದು ಕಂಪ್ಲೇಂಟ್ ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಆ ಒಡವೆ ನಮ್ಮ ಹತ್ರ ಇರಲಿ, ಆಮೇಲೆ ನಿಮ್ಗೆ ಕೊಡ್ತೀವಿ ಅಂತೇಳಿ. ಆಮೇಲೆ ಇವನು ಚೌಡ್ಕೆ ಭೀಮನ್ ಸರ್ಚ್ ಮಾಡಕತ್ತಿದ್ದಾಗ ಇವನು ಹರಪನಹಳ್ಳಿ ಹತ್ರ ಇವೊಂದು ಹಳ್ಳಿ. ಸೊ ಅಲ್ಲಿ ಒಬ್ಬನ ವಾಚ್ ಇಟ್ವಿ. 1 ತಿಂಗಳ ವಾಚ್ ಇಟ್ಟ ಮೇಲೆ ಅವನು ಊರಿಗೆ ಬಂದದ್ದು ಗೊತ್ತಾಗಿ ಅವ್ನು ಹಿಡ್ಕೊಂಡ್ ಬಂದ್ಮೇಲೆ ಅವನು ಯಾವುದು ಹೊರತಾ ತಿಂತಿದ್ದಿಲ್ಲ, ಏನೂ ಇಲ್ಲ. ಅವನು ಸರಳಾಗಿ ಇಂತಿಂತ ಮನೆ ಮಾಡಿದೀನಿ ಅಂತ ಹೇಳ್ಬಿಟ್ಟ. ಅವೆಲ್ಲ ಮನೆಗಳು ತಗೊಂಡು ಅದು ಕಂಡಕ್ಟರ್ ಅಣ್ಣ ಮತ್ತು ಟೀಚರ್ ಅವ್ರು ಒಬ್ರಿಗೊಬ್ರು ಹತ್ಕೊಂಡು ಅಳೋದು ನೋಡಿ ನಾ ತಪ್ಪು ತಿಳ್ಕೊಂಡ್ಬಿಟ್ಟೆ ಅದು ಇದು ಅಂತೇಳಿ. ಅದೇ ರೀತಿ ಓನರ್ ಮತ್ತೆ ಟೆನೆಂಟ್ ಅವರು ಹಾಗೆ. ಹೀಗಾಗಿ ಇದು ಒಂದು ವಿಚಿತ್ರ ಸನ್ನಿವೇಶ, ವಿಚಿತ್ರ ಅಫೆಂಡರ್ನ ಹಿಡಿದ ಕೇಸ್ ಇದು. ಎಲ್ಲ ರಿಕವರ್ ಆಯ್ತು. ಅಲ್ಲಿ ಇಲ್ಲ, ಅವನು ತಗೊಂಡು ಕಂಪ್ಲೇಂಟ್ ಮಾಡಿದ ಅಲ್ಲೇ ಬಾಜು ಕಂಪ್ಲೇಂಟ್ ಮಾಡಿದ. ನಾವು ಅಲ್ಲಿಂದ ಹೋಗಿ ಇದು ನಮ್ಮ ಪ್ರೊಸೀಜರ್ ಪ್ರಕಾರ ಅವನ್ನೆಲ್ಲ ರಿಕವರ್ ಮಾಡ್ಕೊಂಡು ಸೀಸ್ ಮಾಡ್ಕೊಂಡು ತೊಗೊಂಡ್ಬಂದ್ವಿ. ಅವನಿಗೆ ಕಳ್ತನ ಮಾಡಂತ ಗೊತ್ತಿದ್ದು ತೋತಿದ್ದ ಅವನು. ಇವನು ಕೂಡ ಕಾಯಿನ್ ತೊಗೊಳವನು ಅವನು. ಸೊ ಅವನು ಎಷ್ಟು ತೋಡಿದ್ನೋ ಗೊತ್ತಿಲ್ಲ. ನಮ್ಮ ಕೇಸಸ್ ಮಾತ್ರ ಫುಲ್ ರಿಕವರಿ ಮಾಡ್ಕೊಂಡ್ವಿ. ಅದನ್ನ ಅವ್ರವ್ರ ಒಡೆ ಅವರಿಗೆ ಕೊಟ್ಟಿವಿ. ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಆಮೇಲೆ ಕಳ್ತನ ಕೇಸ್ ಅಂದ್ರೆ ಅವಾಗಿಂದ ಫಸ್ಟ್ ಅಲ್ಲ ಇದು ಆಗ್ತಾ ಇದ್ದು ಕೇಸು. ಬಟ್ ಇಂಟ್ರೆಸ್ಟಿಂಗ್ ಕೇಸ್ ಅಂದ್ರೆ ಇದು ಸ್ವಲ್ಪ ಸ್ಟೋರಿ. ಅಲ್ಲಿಂದ ಗಂಗಾವತಿಯಿಂದ ಮಾನ್ವಿಗೆ ಟ್ರಾನ್ಸ್ಫರ್ ಆಯ್ತು. ಮಾನ್ವಿಗೆ ಆಗಸ್ಟ್ 15ನೇ ತಾರೀಕಿಗೆ ಮಾನ್ವಿ ಚಾರ್ಜ್ ತಗೊಂಡಾಯ್ತು. 15ನೇ ತಾರೀಕು ಚಾರ್ಜ್ ತಗೊಂಡ ತಕ್ಷಣ ಡೋನ್ಮರ್ಡಿಯಲ್ಲಿ ಒಂದು ದೊಡ್ಡ ಗಲಾಟೆ ಆಗಿತ್ತು. ನಾನು ಫ್ಲಾಗ್ ಹಾಸ್ಟಿಂಗ್ ಮುಗಿಸಿದ ತಕ್ಷಣ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ KS ನಾಯಕ್ ಅಂತಿದ್ರು. ಅವರು ಇಮಿಡಿಯೇಟಾಗಿ ವಿಲೇಜಿಗೆ ಹೋಗ್ಬೇಕಂತಿದ್ರು. ನಾನು ಫಸ್ಟ್ ಡ್ರೆಸ್ ಅಂದ್ರೆ ನಮ್ಮದು ಅವಾಗ ಮೇಲೆ ಟ್ಯೂನಿಕ್, ಕ್ರಾಸ್ ಬೆಲ್ಟ್ ಅದೆಲ್ಲ ಹಾಕೊಂಡಿದ್ದೀನಿ. ಹಾಗೆ ಬಹಳ ದೊಡ್ಡ ಗಲಾಟೆ ಆಗಿತ್ತು ಅಂತ ಹೇಳಿದಕ್ಕೆ ಒಂದು ಪ್ರೈವೇಟ್ ಲಾರಿ ಅಂತ ತರಿಸಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಜೀಪ್ ತಗೊಂಡು ನಾವು ಸರ್ಕಲ್ ಇನ್ಸ್ಪೆಕ್ಟರ್ ನಾವೆಲ್ಲರೂ ಆ ವಿಲೇಜಿಗೆ ಹೋದ್ವಿ. ಆ ವಿಲೇಜಿಗೆ ಹೋದ್ರೆ ಇನ್ನೂವರೆಗೆ ಗಲಾಟೆ ನಡೀತಾ ಇತ್ತು. ಅವ್ರು ಆ ಕಡೆ ಗುಂಪಿನವ್ರು ಇವ್ರ ಮನೆಗೆ ಹೋಗಿ ಹೊಡಿದ್ರು, ಇವ್ರ ಕಡೆ ಗುಂಪಿನವ್ರು ಆ ಮನೆಗೆ ಲ್ಯಾಡ್ ಡಿಸ್ಪ್ಯೂಟ್ಸ್. ಸೊ ಕುರುಬರು ಮತ್ತು ನಾಯಕರ ಮಧ್ಯೆ ಅದು. ಆಮೇಲೆ ನಾವು ಅಲ್ಲಿಗೆ ಹೋದ್ಮೇಲೆ ಎಲ್ಲಾರನ್ನೂ ಅರೆಸ್ಟ್ ಮಾಡಿದ್ವಿ. ಒಂದು 47 ಜನ ಅರೆಸ್ಟ್ ಮಾಡಿದ್ವಿ. 47 ಜನ ಅರೆಸ್ಟ್ ಮಾಡಿ ಲಾರಿಯಲ್ಲಿ ಹಾಕೊಂಡು ಅವ್ರನ್ನೆಲ್ಲ ತೊಗೊಂಡ್ಬಂದು ರಿಮಾಂಡಿಗೆ ಕಳಿಸಿದ್ವಿ. ರಿಮಾಂಡಿಗೆ ಕಳಿಸಿದ ಮೇಲೆ ಮುಂದೆ ಅವರಿಗೆ ಚಾರ್ಜ್ ಶೀಟ್ ಆಯ್ತು. ಚಾರ್ಜ್ ಶೀಟ್ ಆಗಿ ಕೇಸ್ ನಡೀತು. ಕೇಸ್ ನಡೆದು ಆ ವಿಲೇಜ್ನಲ್ಲಿ ಕಾಯಂ ಒಂದು ವ್ಯಾನ್ ಫಾರ್ 1 ಇಯರ್, ಆಲ್ಮೋಸ್ಟ್ 1 ಇಯರ್ ಒಂದು ವ್ಯಾನ್ ಅಲ್ಲಿ ಇಡಲೇಬೇಕಾಯ್ತು ನಾವು. ಅಷ್ಟು ಪ್ರಕ್ಷುಬ್ಧ ಪರಿಸ್ಥಿತಿ ಆ ವಿಲೇಜ್ನಲ್ಲಿ. ಹೌದು. ಇವ್ರು ಹೋದ್ಮೇಲೆ ಇವ್ರಿಗೆ ಜಾಮೀನು ಆಯ್ತು. ಇವರು ಜಾಮೀನಾಗಿ ಮತ್ತೆ ವಾಪಸ್ ವಿಲೇಜಿಗೆ ಹೋದ್ರು. ವಿಲೇಜಿನ ಪರಿಸ್ಥಿತಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಇರ್ತದೆ ಅಂತೇಳಿ ಒಂದು ವ್ಯಾನ್ ಅನ್ನ ಅಲ್ಲಿ 1 ವರ್ಷ ಕಾಲ ಕಂಟಿನ್ಯೂಸ್ ಇಡ್ಲೇಬೇಕಾಯ್ತು. ಇಲ್ಲ, ವ್ಯಾನ್ ಇಟ್ಟ ಮೇಲೆ ಗಲಾಟೆ ಆಗಿಲ್ಲ.
ಒಟ್ಟು 24/7 ಎವ್ರಿ ವೀಕ್ ಒಂದು ವ್ಯಾನ್ ಚೇಂಜ್ ಆಗ್ತಿತ್ತು. ಒಂದು ವ್ಯಾನ್ ಬಂದ್ಮೇಲೆ ಮತ್ತೊಂದು ವ್ಯಾನ್ ಹೋಗ್ತಿತ್ತು. ಈ ರೀತಿ 1 ವರ್ಷ ಅಲ್ಲಿ ಕಾಯ್ಬೇಕಾಯ್ತು ಅವರು ಆ ಹಳ್ಳಿಯಲ್ಲಿ ನಾರ್ಮಲ್ಸಿ ತರಕ್ಕೆ. ಸೊ ದಟ್ ವಾಸ್ ದ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಅಲ್ಲಿ. ಅದಾದ ನಂತರ ನಾವು ಅಲ್ಲಿ ಸಿಟ್ಟಿಂಗ್ MP ಅಂಬಣ್ಣ ನಾಯಕ್ ಅಂತ ಇದ್ರು. ಅಂಬಣ್ಣ ನಾಯಕನ್ ಬ್ರದರ್ಸು, ಇಬ್ರು ಲಾಯರ್ಸು, ಇಬ್ರು ರೌಡೀಸು, ಇಬ್ರು ರೌಡಿ ಶೀಟರ್ಸ್. ಅಲ್ಲಿ ಯಾವುದೇ ಡಿಸ್ಪ್ಯೂಟ್ ಬಂದ್ರು ಕೂಡ ಇವರು ತಮ್ಮ ಮನೆಗೆ ಕರ್ಕೊಂಡೋಗಿ ಪಂಚಾಯತಿ ಮಾಡಿ ಅಲ್ಲೇ ಬಗೆಹರಿಸಿ ಅಲ್ಲೇ ಫೈನ್ ಮಾಡಿ ಕಳಿಸೋ ಪರಿಸ್ಥಿತಿ ಅವರು ಇದ್ರು. ಪೊಲೀಸ್ನವರಿಗೆ ಅಷ್ಟು ಮರ್ಯಾದೆ ಕೊಡ್ತಿರ್ಲಿಲ್ಲ, ಏನ್ ಮಾಡ್ತಿರ್ಲಿಲ್ಲ. ನಾವು ಅದಕ್ಕೆ ಅಪೋಸ್ ಮಾಡಿದ್ದಕ್ಕಾಗಿ ಬ್ರದರ್ಸ್ ಮೇಲೆ ಒಂದ್ ಸ್ವಲ್ಪ ಈ ಫೋರ್ಸಿಬಲ್ ಅಕ್ಸೆಪ್ಟೆನ್ಸ್ ಆಫ್ ಮನಿ ಅಂತ ಇಂಥ ಕೇಸಸ್ ನಾವು ಬುಕ್ ಮಾಡಕತ್ತಿಂದೆ ಬಾಕಿ ಎಲ್ಲ ವಿಲೇಜ್ನವರು, ಬಾಕಿ ತಾಲೂಕಿನವರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಅವ್ರಿಗೆ ಸಿಟ್ಟಿಂಗ್ MP ಆಗಿರೋದ್ರಿಂದ 5 ತಿಂಗಳು 6 ತಿಂಗಳು ನಂದು ಟ್ರಾನ್ಸ್ಫರ್ ಮಾಡಿಸೋರು. ಕಾಂಗ್ರೆಸ್ ಪಾರ್ಟಿ ಅವರು, ಅದೇ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಮತ್ತು ಅದರ್ಸ್ ಇದ್ದವರೆಲ್ಲರೂ ಹೋಗಿ ಮತ್ತೆ ರಿಟೆನ್ಷನ್ ಮಾಡ್ಕೊಂಡು, ನಂದಲ್ಲಿ 3 ವರ್ಷದಲ್ಲಿ 7 ಸಲ ಟ್ರಾನ್ಸ್ಫರ್ ಆಯ್ತು, 7 ಸಲ ರಿಟೆನ್ಷನ್ ಆಯ್ತು. 3 ವರ್ಷದಲ್ಲಿ 7 ಸಲ ಟ್ರಾನ್ಸ್ಫರ್ ಹೌದು ಹೌದು 7 ಸಲ ಮತ್ತೆ ವಾಪಸ್ ಬರ್ತೀವಿ. ಟ್ರಾನ್ಸ್ಫರ್ ಆರ್ಡರ್ ಆಗ್ತಿತ್ತು. ಅವತ್ತೇ ರಾತ್ರಿ ಇಲ್ಲಿಂದ ಇವ್ರು ಕಾರ್ ಎತ್ಕೊಂಡು, ಬೋಸರಾಜ್ ಅದೆಲ್ಲ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ರು ಅವಾಗ, ಈಗ ಮಿನಿಸ್ಟರ್. ಅವರೆಲ್ಲರೂ ಹೋಗಿ ನೆಕ್ಸ್ಟ್ ಡೇ ರಿಟೆನ್ಷನ್ ಮಾಡಿಸ್ಬಿಡೋರು. ಮ್ಯಾಕ್ಸಿಮಮ್ 3 days. ಒಂದ್ಸಲ ಹೋಮ್ ಮಿನಿಸ್ಟರ್ ಇಲ್ಲ ಅಂತೇಳಿ 3 days ಟ್ರಾನ್ಸ್ಫರ್ ಆಯ್ತು. ಇಲ್ಲ ನಾವು ಚಾರ್ಜೇ ಕೊಡ್ಲಿಲ್ಲ, ಯಾರು ಚಾರ್ಜ್ ತೊಗೊಳಕ್ಕೂ ಬರಲಿಲ್ಲ. ಬರೋರಿಗೂ ಗೊತ್ತಿತ್ತು ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗತ್ತಂತೆ. ಇವ್ 7 times ಟ್ರಾನ್ಸ್ಫರ್. ಅದು ಇಟ್ ಹ್ಯಾಸ್ ಬಿಕಮ್ ಎ ಜೋಕ್ ಆಫ್ ದಿ ಡಿಸ್ಟಿಕ್. ಏನ್ ಅಷ್ಟೊಂದು ಕಾನ್ಫಿಡೆನ್ಸ್ ನಿಮ್ಮ ಮೇಲೆ? ಬೇರೆ ನಾವು ಅಲ್ಲಿ ಮಾಡ್ತಾ ಇದ್ದ ಕೆಲಸದ ಎಲ್ಲರಿಗೂ ಅವ್ರಿಗೆ ಎಲ್ಲರಿಗೂ ಇಟ್ ಯೂಸ್ ಟು ಫೇರ್ ಆಗಿ ಡೀಲ್ ಮಾಡ್ತಿದ್ವಿ. ನಾವು ಯಾವ ಪಾರ್ಟಿ ಪಂಗಡ ಅಂತ ಹಿಡ್ಕೊತಿದ್ದಿಲ್ಲ. ಸೊ ನಮಗೆ ನನ್ನ ಮೇಲೆ ಪಬ್ಲಿಕ್ ಹ್ಯಾಡ್ ಎ ಲಾಟ್ ಆಫ್ ಫೇತ್ ಅಂಡ್ ದಿಸ್ ಥಿಂಗ್. ಅಂಡ್ ಇವ್ರ ರೌಡಿಸಮ್ ಇಂಟಾಲರಬಲ್ ಆಗಿತ್ತು. ಈ MP ಬ್ರದರ್ಸ್ ರೌಡಿಸಮ್ ಅದನ್ನ ಮಟ್ಟ ಹಾಕಿದ್ದಕ್ಕೆ ಒಂದು ಅವ್ರಿಗೆ ಖುಷಿ ಇತ್ತು ಎಲ್ಲರಿಗೂ, ಇಡೀ ತಾಲೂಕಿಗೆ. ಅವರೆಲ್ಲ ಥ್ರೂಔಟ್ ತಾಲೂಕೆಲ್ಲ ಆಕ್ಟಿವಿಟೀಸ್ ಇದ್ದು. ಅವರು ಕೇಸ್ನಲ್ಲಿ ಏನಾಯ್ತಂದ್ರೆ, ಗುಡ್ಡದಲ್ಲಿ ಈಗ ಮನೆ ಕಟ್ಟಬೇಕಂತ ಫೌಂಡೇಶನ್ ತೆಗಿಬೇಕಾದ್ರೆ ಗೋಲ್ಡ್ ಕಾಯಿನ್ಸ್ ಮತ್ತು ಗೋಲ್ಡ್ ಆರ್ನಮೆಂಟ್ ಸಿಕ್ಕು. ಅದು ಸಿಕ್ಕದ ವಿಷಯ ಇವರು MP ಬ್ರದರ್ಗೆ ಗೊತ್ತಾಗಿದೆ. MP ಬ್ರದರ್ಗೆ ಗೊತ್ತಾದ್ಮೇಲೆ ಅವ್ರನ್ನ ಕರೆಸಿ ಅವನ್ನೆಲ್ಲ ತಗೊಂಡು ಅವರಿಗೆ 500 rupees 3 ಮಂದಿ ಕೊಟ್ಟು ಕಳಿಸಿದ. ಟೋಟಲ್ 440 grams ಗೋಲ್ಡ್. ಆಮೇಲೆ ಹಿತ್ತಾಳಿ ಸ್ಕ್ರಿಪ್ಟ್ಸ್ ಇದ್ದದ್ದು ಒಂದು 3-4 ಬಿಲ್ಲೆಗಳು. ಅದೇ ಇದನ್ನೆಲ್ಲ ಅವ್ರ ಕಡೆಯಿಂದ ತಗೊಂಡು ಇವನು ಏನ್ ಮಾಡ್ಕೊಂಡ. ಅವನಿಗೆ ಗೊತ್ತಾಗಿ ಒಂದು ತಿಂಗಳ ಮೇಲೆ ನಮಗ್ ಗೊತ್ತಾಯ್ತು. ನಮ್ಗೆ ಗೊತ್ತಾಗ ಅವ್ರು ಕರ್ಕೊಂಡ್ಬಂದು ಇಂಟ್ರಾಗೇಟ್ ಮಾಡಿದಾಗ ಅವರು ಇಲ್ಲ ಹಿಂಗಾಯ್ತು, ನಾವು ಸಿಕ್ಕದ್ ನಿಜ ಅದು, ಬಟ್ ಎಲ್ಲ ಅವ್ರು ತಗೊಂಡಿದ್ದಾರೆ ಅಂತ. ಕೋರ್ಟಿನಿಂದ ಸರ್ಚ್ ವಾರೆಂಟ್ ತೆಗಿಸಿ, ಸೀಕ್ರೆಟ್ ಆಗಿ ಸರ್ಚ್ ವಾರೆಂಟ್ ತೆಗಿಸಿ ಇಮಿಡಿಯೇಟ್ಲಿ ವೆಂಟ್ MPs. ಅವರು MP ಎಲ್ಲರೂ ಜೊತೆಗೇನೆ ಇರ್ತಿದ್ರು, ದೊಡ್ಡ ಮನೆಯವರು. ಅಲ್ಲಿ ಅವ್ರ ಮನೆಯೆಲ್ಲ ಸರ್ಚ್ ಮಾಡಿ ಎಲ್ಲ ಮಾಡಿದಾಗ ಕೊನೆಗೆ ನಮಗೆ ಸಿಕ್ಕಿದ್ದಿಲ್ಲ ಅಂದ್ರೆ ಅವನ ಬೆಡ್ ಹಾಸಿಗೆ ಕೆಳಗಡೆ ಇಟ್ಟಿದ್ದು ಎಲ್ಲ ಸಾಮಾನು. ಅವನ್ನೆಲ್ಲ ರಿಕವರಿ ಮಾಡ್ಕೊಂಡು ಅವನ್ನ ಅರೆಸ್ಟ್ ಮಾಡಿ ನಾವೆಲ್ಲ ಮನೆಯೆಲ್ಲ ಹುಡುಕಿದ್ರು ಸಿಗ್ಲಿಲ್ಲ. ಅವನು ಆರಾಮ್ ಕೂತ್ಕೊಂಡು ನಕ್ಕೊಂಡಿದ್ದ. ನಮ್ಮ ಹೆಡ್ ಕಾನ್ಸ್ಟೇಬಲ್ ಆಗುತ್ತೆ, ಅದನ್ನ ಬೆಡ್ ಎತ್ತಿದಾಗ ಇಲ್ಲಿದೆ ಅಂತ ಗೊತ್ತಾಯ್ತು. ಎಲ್ಲ ಅಲ್ಲೇ ಆಯ್ತು. ಅದನ್ನೆಲ್ಲ ಫೋಟೋಗ್ರಫಿ ಮಾಡಿ ಪಂಚನಾಮ ಮಾಡಿ ಅದನ್ನೆಲ್ಲ ಸೀಸ್ ಮಾಡ್ಕೊಂಡು ತೊಗೊಂಡ್ಬಂದು ಅವನಿಗೂ ಅರೆಸ್ಟ್ ಮಾಡ್ಕೊಂಡು ಬಂದು ರಿಮಾಂಡ್ ಮಾಡಿದ್ವಿ. ಸೊ ಇಂಥ ಎಲ್ಲ ಕಿರ್ಕೊಳಕ್ಕೆ ಅವನು MP ಟ್ರಾನ್ಸ್ಫರ್ ಮಾಡಿಸೋದು. ಇದನ್ನ ಪಬ್ಲಿಕ್ ಎಲ್ಲರೂ ಅಪ್ರಿಷಿಯೇಟ್ ಮಾಡೋರು. ಆಮೇಲೆ ದಿಸ್ ವೆಂಟ್ ಆನ್ ಫಾರ್ 3 years ಅಲ್ಲೇ ಇದಾಯ್ತು.